ಇಡೀ ರಾಜ್ಯದಲ್ಲಿ ಕಂಡು ಕೇಳರಿಯದ ಬರಗಾಲ ತಾಂಡ ಬಂದಿದೆ. ಕಂಡು ಅರಿಯದ ಬರಗಾಲ ಇದು. ಇಡೀ ರಾಜ್ಯದ 24 ಜಲಾಶಯಗಳು ಖಾಲಿಯಾಗಿದ್ದಾವೆ. ಕೆರೆಗಳು ಸುಮಾರು 4,000 ಕೆರೆಗಳು ಒಣಗೋಗಿದೆ. ದನಕರುಗಳಿಗೆ ಮೇವಿಲ್ಲ. ಬಿಡದಿ ಟೌನ್ಶಿಪ್ ವಿರೋಧವೂ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಗಳು ಮೂಲಭೂತ ಸೌಕರ್ಯಗಳಾದ ರಸ್ತೆ, ನೀರಾವರಿ, ಕೈಗಾರಿಕೆಗಳಿಗೆ ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳುವುದಕ್ಕೆ ನಮ್ಮ ವಿರೋಧಗಳಿಲ್ಲ. ಆದರೆ ಅವೈಜ್ಞಾನಿಕ ಯೋಜನೆಗಳಿಗೆ ಮತ್ತು ಬಂಡವಾಳಶಾಹಿಗೆ, ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ಭೂಮಿಯನ್ನ ವಶಪಡಿಸಿಕೊಳ್ಳುವುದನ್ನು ನಾವು ಖಂಡಿಸುತ್ತೇವೆ ಅಂತ ಪ್ರತಿಭಟನಾಕಾರರು ತಿಳಿಸಿದರು. ಸುಮಾರು 10 ವರ್ಷಗಳಿಂದ ರೈತರ ಭೂಮಿಗಳನ್ನು ವಶಪಡಿಸಿಕೊಂಡು ಅದರಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಪಡಿಸಿದ್ದೇವೆ ಎಂಬುದನ್ನು ಸರ್ಕಾರಗಳು ಹೇಳಬೇಕಾಗಿದೆ. ನಿಜ ಹೇಳಬೇಕು ಅಂದ್ರೆ ಟೌನ್ಶಿಪ್ಗೋಸ್ಕರ ವಶಪಡಿಸಿಕೊಂಡ ಭೂಮಿಗಳಲ್ಲಿ ಕೇವಲ 10% ಮಾತ್ರ ಅಭಿವೃದ್ಧಿಯಾಗಿದ್ದು, ಇನ್ನು 90% ಹಾಗೆಯೇ ಉಳಿದಿದೆ ಅಂತ ಆರೋಪಿಸಿದರು. ರೈತರ ಫಲವತ್ತಾದ ಭೂಮಿಗಳನ್ನು ವಶಪಡಿಸಿಕೊಂಡ್ರೆ ಅವರ ಬದುಕೆ ಮೂರಾ ಬಟ್ಟೆ ಆಗುತ್ತದೆ. ಕೃಷಿ ಬಿಟ್ಟರೆ ಅವರಿಗೆ ಬೇರೆ ಗೊತ್ತಿರೋದಿಲ್ಲ. ಈಗ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಮಾಡಲು ಸುಮಾರು 7.481 ಎಕರೆ ಜಮೀನನ್ನ ರೈತರಿಂದ ಬಲವಂತವಾಗಿ ವಶಪಡಿಸಿಕೊಳ್ತಾ ಇರೋದು ಖಂಡನೀಯ. ಈಗ ರೈತರು ಆತಂಕದ ಸ್ಥಿತಿಯಲ್ಲಿದ್ದಾರೆ. ಇರುವ ಜಮೀನನ್ನ ಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತ ಗೋಳಾಡುತ್ತಿದ್ದಾರೆ. 80% ರೈತರು ಯೋಜನೆಯ ಪರವಾಗಿ ಇದ್ದಾರೆ, ಸುಳ್ಳು ಹೇಳ್ತಿದ್ದಾರೆ. ಆದರೆ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಇದರ ಜೊತೆಗೆ ಮಳೆ ಕೈಕೊಟ್ಟಿದೆ, ಅದರಿಂದ ರಾಜ್ಯದ ಬರಪೀಡಿತ ಜಿಲ್ಲೆಗಳನ್ನ ಪಟ್ಟಿ ಮಾಡಿ ಘೋಷಿಸಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಬ್ಯಾಂಕ್ಗಳಿಂದ ರೈತರಿಗೆ ನೋಟಿಸ್ ಕೊಡೋದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಒಂದು ಸಣ್ಣ ಬ್ರೇಕ್ನ ನಂತರ ರೈತ ಮುಖಂಡ ಕೆಟಿ ಗಂಗಾಧರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಾನು ಸಿಬಿಐನಿಂದ ಪೊಲೀಸ್ ಅಧಿಕಾರಿ ಮಾತನಾಡ್ತಿದ್ದೀನಿ. ನಿಮ್ಮ ಹೆಸರಿನ ಮೇಲೆ ಡ್ರಗ್ಸ್ ಇರುವ ಪಾರ್ಸಲ್ ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮನ್ನು ಈಗ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ. ಸರ್, ನಾನೇನ್ ಮಾಡಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಆಯ್ತು, ಬಿಡ್ತೀನಿ. ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳ್ಬೇಡ. ನಾನು ಹೇಳುವ ಅಕೌಂಟ್ಗೆ ಕೂಡಲೇ 10 ಲಕ್ಷ ಟ್ರಾನ್ಸ್ಫರ್ ಮಾಡಬೇಕು. ಸರ್ ಆಯ್ತು, ಈಗಲೇ ಹಣ ಟ್ರಾನ್ಸ್ಫರ್ ಮಾಡ್ತೀನಿ. ಅಪ್ಪ ನಿಲ್ಲಿ, ಹಣ ಹಾಕ್ಬೇಡಿ. ಡಿಜಿಟಲ್ ಅರೆಸ್ಟ್ಗೆ ಮಾನ್ಯತೆ ಇಲ್ಲ. ಇವೆಲ್ಲ ಮೋಸದ ಜಾಲ. ನಮ್ ಭಯವೇ ವಂಚಕರ ಅಸ್ತ್ರ ಅಪ್ಪ. ಇಂತಹ ಕರೆ ಬಂದ್ರೆ ಗಾಬರಿ ಆಗ್ಬೇಡಿ. ಮೊದಲು ಕರೆ ಕಟ್ ಮಾಡಿ ಹಣ ಟ್ರಾನ್ಸ್ಫರ್ ಮಾಡಬೇಡಿ. ತಕ್ಷಣ 1930ಗೆ ಕರೆ ಮಾಡಿ ಅಥವಾ ಠಾಣೆಗೆ ಹೋಗಿ ದೂರು ನೀಡಿ. ಜಾಗೃತರಾಗಿರಿ. ಇಡೀ ರಾಜ್ಯದಲ್ಲಿ ಕಂಡು ಕೇಳರಿಯದ ಬರಗಾಲ ತಾಂಡ ಬಂದಿದೆ. ಕಂಡು ಅರಿಯದ ಬರಗಾಲ ಇದು. ಇಡೀ ರಾಜ್ಯದ 24 ಜಲಾಶಯಗಳು ಖಾಲಿಯಾಗಿದ್ದಾವೆ. ಕೆರೆಗಳು ಸುಮಾರು 4,000 ಕೆರೆಗಳು ಒಣಗೋಗಿದೆ. ದನಕರುಗಳಿಗೆ ಮೇವಿಲ್ಲ. ಹಳ್ಳಿಗಳಲ್ಲಿ ಕೆಲಸ ಇಲ್ಲ. ಕೂಲಿ ಕಾರ್ಮಿಕರಿಗೆ ಜೀವನದ ಭಯ ಅತಂತ್ರವಾಗಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಿಡದಿ ಹತ್ತಿರ ಸುಮಾರು 4,500 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಾ ಕಡಿಮೆ ಬೆಲೆಯಲ್ಲಿ ಆ ಜನರನ್ನು ಊರಿಂದ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನು ಕಾನೂನನ್ನು ಕೈಗೆ ತಗೊಂಡ ಸರ್ಕಾರ ಮಾಡ್ತಾ ಇದೆ. ಇದು ಅತ್ಯಂತ ಪ್ರಭುತ್ವ ಅಂದರೆ ಜನರು ಜನರಿಗಾಗಿ ಜನರೇ ಆರಿಸಿಕೊಳ್ಳುವ ಸರ್ಕಾರ ಪ್ರಭುತ್ವ. ಜನರ ಅಧಿಕಾರ ಮತ್ತು ಆಸ್ತಿಯನ್ನೇ ಕಿತ್ಕೊಂಡು ಜನರನ್ನು ಬೀದಿ ಮೇಲೆ ಹಾಕಿ ಅದ್ಯಾವುದೋ ದೇಶದ ಜನದ ಕಂಪನಿಗಳನ್ನು ತಂದು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿ ಅವರ ಅನುಕೂಲಕ್ಕಾಗಿ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಳೋದಿದೆಯಲ್ಲ, ಇದರಂಥ ಅವೈಜ್ಞಾನಿಕವಾದಂಥ ಕಾನೂನು ಸಂವಿಧಾನ ಎಲ್ಲೂ ಇಲ್ಲ. ಇದು
ನಾವು ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ, ಇವತ್ತು ಅಂತಿಮವಾಗಿ ಹುತಾತ್ಮರನ್ನು ನೆನಪು ಮಾಡ್ಕೊಳ್ತಾ ಮತ್ತೊಮ್ಮೆ ಕರ್ನಾಟಕದಲ್ಲಿ 80ರ ಚಳುವಳಿ ಪುನರಾವರ್ತನೆ ಆಗಲಿಕ್ಕೆ ಕಾರಣೀಭೂತರಾಗ್ತಕ್ಕಂಥ ಸರ್ಕಾರಗಳು ಭಾಳ ಅಪಾಯವನ್ನು ಎದುರಿಸಬೇಕಾಗತ್ತೆ. ನೋಡಿ, 80ರ ರೈತ ಚಳುವಳಿ 83ರಲ್ಲಿ ಗುಂಡಿಕ್ಕಿದಂಥ ರಾಜಕೀಯ ಪಕ್ಷಗಳಿಗೆ ಅಸಹಾಯಕ ರೈತರ ಮೇಲೆ ಗುಂಡಿನ ಸುರಿಮಳೆಯನ್ನು ಕರೆದ ರಾಜಕೀಯ ಪಕ್ಷಗಳಿಗೆ ಮತ ಇಲ್ಲ ಅಂದ್ವಿ. 36 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಆಡಳಿತ ನಡೆಸಿದ್ದ ರಾಜಕೀಯ ಪಕ್ಷ ನಿರ್ನಾಮ ಆಗೋಯ್ತು. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರ ಭೂಮಿ ಅಂದರೆ ಅದು ಟೂಲ್ಸ್ ಆಫ್ ಪ್ರೊಡಕ್ಷನ್, ಅದು ಭೂಮಿ ಉತ್ಪಾದನಾ ಸಾಧನ. ಅದು ಭೂಮಿಯಿಂದ ಬರೀ ಅಗ್ರಿಕಲ್ಚರ್ ಅಲ್ಲ, ಆಹಾರ ಉತ್ಪಾದನೆ ಆಗುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತರಕಾರಿ ಕಾಯಿ ಪಲ್ಯ ಉತ್ಪಾದನೆ ಆಗುತ್ತೆ, ಹಳ್ಳಿಯ ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇಂಡಿಯನ್ ಅಗ್ರಿಕಲ್ಚರ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಸ್ ವೆಲ್ ಆಸ್ ದಿ ಫುಡ್ ಗ್ಯಾರಂಟಿ ಆಫ್ ಇಂಡಿಯನ್ ಆ್ಯಂಡ್ ಸ್ಟೇಟ್ ಪೀಪಲ್ಸ್. ಹುಡುಗಾಟಿಕೆ ಅಲ್ಲ. ಮುಖ್ಯಮಂತ್ರಿಗಳೇ ಹೇಳ್ತೀನಿ, ದಯಮಾಡಿ ನೀವು ಹಾಲಿ ಮತ್ತು ಮಾಜಿಯವ್ರ ಮೇಲೆ ರಾಜಕೀಯ ಮಾಡಬೇಡಿ. ನೀವಿಬ್ಬರೂ ಸೇರಿ ಖಂಡಿತವಾಗಿಯೂ ರಾಜ್ಯದ ಈ ಕೆಂಪು ಗೆರೆ ಏನು ರೆಡ್ ಲೈನ್ ಅಂತ ಹೇಳಿ ರೆಡ್ ಝೋನ್ ಅಂತ ಮಾಡಿದ್ದೀರಿ, SEZ ರೆಡ್ ಝೋನ್ ಅಂತ ಮಾಡ್ಕೊತಾರೆ ಅವರು. ಆ ರೆಡ್ ಝೋನನ್ನು ತೆಗೆದು ಹಾಕಿ ಬಿಡದಿ ಭಾಗದ ರೈತರು ಸಮರ್ಪಕವಾಗಿ ಅವ್ರ ಭೂಮಿಯಿಂದ ಅವರು ಉತ್ಪಾದನೆ ಮಾಡಿ ಜೀವನ ನಡೆಸೋ ಹಾಗೆ ಮಾಡ್ತಕ್ಕಂಥ ಸಹೋದರ ಆ ಪರಿಸರವನ್ನು, ಪ್ರಕೃತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ಮೊನ್ನೆ ರೈತ ಮಹಿಳೆಯರ ಮೇಲೆ FIR ಹಾಕಿದ್ದೀರಿ. ಚಳುವಳಿಗಳಿಗೆ ನಿರಾಯುಧ ರೈತರು, ಅಸಹಾಯಕ ರೈತರು, ಸಂಘಟನಾತ್ಮಕವಾಗಿ ಗಾಂಧಿ ಪ್ರತಿಮೆ ಎದುರು ಚಳುವಳಿ ಮಾಡ್ತಕ್ಕಂಥ ರೈತರ ಮೇಲೆ ನೀವು FIR ಹಾಕ್ತೀರಾ ಅಂದರೆ ಪೊಲೀಸ್ ರಾಜ್ಯ ಏನ್ರಿ ಇದು? ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಬರಗಾಲವನ್ನು ನಿಭಾಯಿಸಲಿಕ್ಕೆ ಇಡೀ ರಾಜ್ಯದ ಎಲ್ಲ ರೈತರ ಸಾಲಗಳನ್ನು ರಾಜ್ಯ ಸರ್ಕಾರ ಮನ್ನಾ ಮಾಡಬೇಕು. ಅಲ್ಪಾವಧಿ ಸಾಲವನ್ನು ಮನ್ನಾ ಮಾಡಿ ಮಧ್ಯವಧಿ ಸಾಲಗಳನ್ನು ದೀರ್ಘಾವಧಿಯನ್ನಾಗಿ ಮಾಡಿ ದೀರ್ಘಾವಧಿ ಸಾಲಗಳನ್ನು ಪುನರ್ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ.